ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ಗುರುಜಿಯವರ ಸರಥದಲ್ಲಿ ವಿಶೇಷವಾಗಿರುವಂತಹ ಹೋಮ, ಪೂಜೆ, ಹವನದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದನೇ ಪೂಜೆ ಪ್ರಾರಂಭ ಆಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ, ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ನೇರವಾಗಿ ಕರೆಗಳನ್ನ ಮಾಡಬಹುದು. ಏನೋ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇದು ಒಂದು ರೀತಿ ಈ ವರ್ಷದಲ್ಲಿ 12 ತಿಂಗಳಲ್ಲ 13 ತಿಂಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಕಳೆದ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ರಿ. ಅಧಿಕ ಮಾಸ ಬಂದಿದೆ ಅಂತ. ಈ ಒಂದು ಅಧಿಕ ಮಾಸ ಎಷ್ಟೊಂದು ವಿಶೇಷತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಿದ್ದಂಗೆನೆ ಹಣಕಾಸು, ಐಶ್ವರ್ಯ ಅಥವಾ ಸಂಪತ್ತಿನ ಅಭಿವೃದ್ಧಿ ನಮ್ಮ ಜೀವನದಲ್ಲಿ ಆಗಬೇಕು ಅಂತಂದರೆ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ನಾವು ಏನು ಮಾಡಬೇಕಾಗತ್ತೆ ಗುರುಗಳು? ಸೊ ಇದನ್ನು ಹೇಗೆ ಬಳಸ್ಕೊಳ್ಬೇಕು? ಯಾಕಂದರೆ ಮತ್ತೆ ನೆಕ್ಸ್ಟ್ ಬರೋದು ಇನ್ನೊಂದಷ್ಟು ವರ್ಷಗಳಾದಮೇಲೆ ಇರ್ಬೋದು. ಸೊ ಈಗ ಬಂದಿರೋದ್ರಿಂದ ಹೇಗೆ ಇದನ್ನು ಬಳಸ್ಕೊಳ್ಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಎರಡು ಹೇಳ್ತಾನೆ. ಕಾಮನೆಗಳು ಇಟ್ಟುಕೊಂಡು ಮಾಡೋದು ಬೇರೆ, ಇಟ್ಕೊಳ್ಳದೆ ಇರೋದು ಬೇರೆ. ಅದನ್ನೇ ಕೃಷ್ಣ ಹೇಳಿಬಿಟ್ಟ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲಶುಗದಾಚನ. ಕರ್ಮ ನೀನು ಮಾಡು, ಫಲಾಪೇಕ್ಷೆ ರಿಸಲ್ಟ್ಗೋಸ್ಕರ ಕಾಯಬೇಡ, ಅದು ಕೊಡೋದು ನನಗೆ ಗೊತ್ತಿದೆ ಅಂತ. ಈಗ ನೀವು ಅಂದ್ರಲ್ಲ, ಹಣ, ಐಶ್ವರ್ಯ ಇವೆಲ್ಲವೂ ಕೂಡ ಇನ್ನು ಮನುಷ್ಯ ಅಂದರೆ ಅದನ್ನೇ ಯೋಚನೆ ಮಾಡ್ತಿರ್ತಾನೆ. ಇದು ಯಾವುದೂ ಯೋಚನೆ ಮಾಡದೆ, ಬಹುಶಃ ನಮಗೇನೋ ಬೇಕು ಅನ್ನೋ ಬೇಡಿಕೆಗಳ ತಲೆ ಇಟ್ಕೊಳ್ಳದೆ ಈ ಅಧಿಕ ಮಾಸದಲ್ಲಿ ಏನಾದರೂ ಮಾಡಿದ್ರೆ, ಯಾಕಂದರೆ 3 ವರ್ಷಕ್ಕೊಮ್ಮೆ ಬರೋವಂಥ ಈ ಅಧಿಕ ಮಾಸ ಇದೆಯಲ್ಲ, ಯಾವಾಗ ಈ ಅಧಿಕವಾಗಿರತಕ್ಕಂತಹ ಈ ಒಂದು ಜ್ಯೇಷ್ಠ ಮಾಸ ಬಂದಿರುತ್ತೋ, ಇಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ನೀವು ಏನು ದಾನ ಮಾಡಿದ್ರೂ ಕೂಡ ಭೂದಾನಕ್ಕೆ ತಗೊಂಡಾಗ್ತದೆ. ಭೂಮಿಯನ್ನು ದಾನ ಮಾಡಿದಾಗೇ. ಯಾರಾದರೂ ಭೂಮಿಯನ್ನು ದಾನ ಮಾಡೋರು ಇದ್ದಾರೆ, ಇಲ್ಲ ಅಂತಿಲ್ಲ. ಬಹಳಷ್ಟು ಜನ ಇದ್ದಾರೆ, ತೆಗೆದುಕೊಂಡವರು ತುಂಬ ಜನನೂ ಇದ್ದಾರೆ. ಭೂದಾನ ಇದೆಯಲ್ಲ, ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು, ಬಹಳ ಮುಖ್ಯವಾದದ್ದು, ಪ್ರಧಾನವಾಗಿರುವಂಥದ್ದು, ಮೂಲಭೂತ ಸೌಕರ್ಯಗಳಲ್ಲಿ ಅತ್ಯಂತ ಅದ್ಭುತವಾದದ್ದು ಈ ಒಂದು ಭೂದಾನ. ಅಧಿಕ ಮಾಸದಲ್ಲಿ ನೀವು ಅಪೂಪ ದಾನವನ್ನು ಮಾಡಿದರೆ, ಕಜ್ಜಾಯಗಳನ್ನು ಮಾಡಿದರೆ, 33 ಕಜ್ಜಾಯಗಳನ್ನೇನಾದರೂ ಕೂಡ ದಾನ ಮಾಡ್ತೀನಿ ಅಂತಂದರೆ, ಬಹುಶಃ ಸ್ವರ್ಗದಲ್ಲಿ ನಿಮಗೆ ಇಂದ್ರನ ಜೊತೆಗಿರಲಿಕ್ಕೆ ಅವಕಾಶವಂತೆ. ಇಷ್ಟುದ್ದ ಏನೇನೋ ಹೇಳ್ತಾರೆ. ಅದನ್ನು ನಾನು ನಿಮಗೆ ಸಣ್ಣದಾಗಿ ಒಂದೊಂದೇ ಮೆಸೇಜಲ್ಲಿ ಕೊಡೋದಾದರೆ, ನೀವು ಏನು ಕೊಟ್ಟರೂ ಕೂಡ ಅಧಿಕ ಮಾಸದಲ್ಲಿ ಸಾಧ್ಯವಾದಷ್ಟು ಸಾತ್ವಿಕ ಆಹಾರದ ಜೊತೆಗೆ ಸತ್ಚಿಂತನೆಯನ್ನು ಮಾಡುತ್ತಾ ಬರ್ತೀನಿ ಅಂತಂದರೆ, ಆಮೇಲೆ ಗೋದಾನವನ್ನೇನಾದರೂ ಇಲ್ಲಿ ಬಹುಶಃ ಈ ಅಧಿಕ ಮಾಸದಲ್ಲಿ ನಿಮಗೆ ಒಬ್ಬರ ಕೈಯಲ್ಲಿ ಗೋದಾನ ಮಾಡಲಿಕ್ಕಾಗಲಿಲ್ಲ ಅಂತಂದರೆ, ಒಂದು 4-5 ಜನ ಸೇರಿಕೊಂಡು ಕೂಡ ಮಾಡಿ ಅಭ್ಯಂತರವಿಲ್ಲ. ಒಟ್ಟಾರೆಯಾಗಿ ಗೋದಾನವನ್ನು ಮಂತ್ರ ಪುರಸ್ಸರದೊಂದಿಗೆ ನೀವು ಮಾಡತಕ್ಕಂಥದ್ದು, ಉಪಯೋಗ ಆಗತಕ್ಕಂಥವರೆಗೆ ನೀವು ಕೊಡ್ತೀನಿ ಅನ್ನೋದೇ ಆದರೆ ಕಶ್ಚಿತ್ತು. ಏನು ಆ ಕಜ್ಜಾಯಕ್ಕೆ ಅಕ್ಕಿಯ ಒಂದೊಂದು ಕಣ ಇರುತ್ತಲ್ಲ, ಅಂದರೆ ಛಿದ್ರಗಳು, ಆ ಛಿದ್ರಗಳು ಎಷ್ಟಿರ್ತಾವೋ ಅಷ್ಟು ವರ್ಷಗಳ ಕಾಲ, ಅಂದರೆ ಅಷ್ಟು ಜನ್ಮಗಳು, ವರ್ಷಗಳಲ್ಲ ಅಷ್ಟು ಜನ್ಮಗಳ ಕಾಲ ನೀವು ಸ್ವರ್ಗದಲ್ಲಿರ್ತೀರಂದರೆ. ಸ್ವರ್ಗ ಅಂದರೆ ಏನು, ಬೇರೆ ಇನ್ನೆಲ್ಲೋ ಇಲ್ಲ, ಈ ಭೂಮಿ ಮೇಲೆ ಇರ್ತಕ್ಕಂತಹ ಸ್ವರ್ಗ ಯಾವುದು ಅಂತಂದರೆ ನೆಮ್ಮದಿಯಿಂದ, ಆರೋಗ್ಯವಾಗಿ, ಆನಂದವಾಗಿ, ಖುಷಿಯಾಗಿರುವಂಥದ್ದು. ಈ ತಾಪತ್ರಯಗಳು, ಈ ಸಾಲ, ಈ ಒಂದು ಮಾನಸಿಕ ನೋವು, ದೈಹಿಕ ನೋವು ಇಲ್ಲದೆ ಇರೋದೇ ಸ್ವರ್ಗ. ಇದನ್ನು ನಾವು ಕರುಣಿಸ್ಕೊಡ್ಬೇಕಾದ್ರೆ ನೀವು ಈ 33 ದಿನಗಳ ಕಾಲ ಏನು ದಾನ ಮಾಡ್ತೀರೋ, ನೀವು ಬದುಕಿರೋ ತನಕ ಶಾಶ್ವತವಾಗಿರ್ತಕ್ಕಂಥದ್ದು ನಿಮಗೆ ಪಡೆದುಕೊಂಡೇ ತೀರಬೇಕು ಅಂತಂದರೆ, ಈ ಒಂದು 33 ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯವಾಗುತ್ತೋ ಅಂತಹ ದಾನಾದಿಗಳನ್ನು ಮಾಡಿಕೊಳ್ಳಿ. ಅದರಲ್ಲೂ ಕೂಡ ಈ ಪೌರ್ಣಮಿ, ದ್ವಾದಶಿ ಇಂತಹ ತಿಥಿಗಳಲ್ಲಿ ಹೇಳ್ತಾನೆ, ಒಂದು ಹಿತ್ತಾಳೆ ತಟ್ಟೆ, ಆ ಹಿತ್ತಾಳೆ ತಟ್ಟೆಯಲ್ಲಿ 33 ಕಜ್ಜಾಯಗಳನ್ನು ಜೋಡಿಸಿ ಅದರ ಮೇಲೆ ಒಂದು ತಟ್ಟೆಯನ್ನು ಬೋರ್ಲು ಹಾಕಿ ಮಂತ್ರ ಪುರಸ್ಸರದೊಂದಿಗೆ ಕಜ್ಜಾಯ ದಾನ ಮಾಡತೀನಿ ಅಂತಂದರೆ ಅದ್ಭುತಗಳು ಜರುಗ್ತವೆ. ನಾವು ಪ್ರತಿನಿತ್ಯ ಪಾರಾಯಣ ಮಾಡ್ತಿದ್ದು ಇನ್ನೊಂದು ಸ್ವಲ್ಪ ಜಾಸ್ತಿ, 21 ಸಲ ಗಣಪತಿ ಅಥರ್ವ ಶೀರ್ಷವನ್ನು, 21 ಸಲ ಶ್ರೀ ಸೂಕ್ತ ಪಾರಾಯಣವನ್ನು, 21 ಸಲ
ಪುರುಷ ಸೂಕ್ತ ಪಾರಾಯಣವನ್ನು, ಜೊತೆಗೆ ಈ ಒಂದು ಆದಿತ್ಯಾದಿ ನವಗ್ರಹ, ಜೊತೆಗೆ ಈ 3, ಆಮೇಲೆ ಈ 33 ಕೂಡ ಅಧಿಕ ಮಾಸ ನಾಮಗಳನ್ನು ಹೇಳ್ತಾ ಹೋಮಾದಿಗಳನ್ನು ಪ್ರತಿನಿತ್ಯ ಮಾಡುವಂಥದ್ದು ಇದ್ದೇ ಇರುತ್ತೆ. ಪ್ರತಿನಿತ್ಯ ಮಾಡ್ತಿರುತ್ತೇವೆ. ಬಹುಶಃ ಅದರಲ್ಲಿ ಈ ನವಶಕ್ತಿ ವೀಕ್ಷಿತ ಬಂಧುವರ್ಗ ನಾಮ ಯಾರು ಪಾಪ ಏನು ಮನಸ್ಸಿಟ್ಟುಕೊಂಡು ಮಾಡ್ತಿರ್ತಾರೋ, ಯಾವ ನೋವಿಟ್ಕೊಂಡು ಅವ್ರು ನೋಡ್ತಿರ್ತಾರೋ, ಆ ನೋವುಗಳು ನಿವಾರಣೆ ಆಗಲಿ ಅಂತಲೇ ನಾನು ಮಾಡ್ತಿರ್ತೇನೆ ನಿಮ್ಮ ಪರವಾಗಿ ಪ್ರೀತಿಯ ಬಂಧುಗಳೇ. ನಿಮಗೆ ದಾನ ಕೊಡಬೇಕು ಅಂತ ಯಾರಾದರೂ ಅಶಕ್ತರಿದ್ದರೆ ಅವರಿಗೆ ನೀವು ಅಡುಗೆ ಬೇಕಾಗಿರತಕ್ಕಂತಹ ಪದಾರ್ಥಗಳು, ಅಕ್ಕಿ, ಬೇಳೆ, ದವಸ ಧಾನ್ಯಗಳನ್ನು ಒಂದಷ್ಟು ದಾನ ಮಾಡುವಂಥದ್ದು. ಆಮೇಲೆ ಈ ಬತ್ತಿಗಳು ದೇವಸ್ಥಾನಕ್ಕೆ ಕೊಡ್ತಕ್ಕಂತಹದ್ದು, ದೀಪಕ್ಕೆ ಬೇಕಾಗಿರುವ ದೀಪದ ಬತ್ತಿ, ಹೂ ಬತ್ತಿ, ಗೆಜ್ಜೆ ವಸ್ತ್ರ, ಈ ರೀತಿಯ ಆ ಒಂದು ಬತ್ತಿಗಳನ್ನು ಈ ಮಾಸದಲ್ಲಿ ದಾನ ಮಾಡತಕ್ಕಂತಹದ್ದು ಅತ್ಯಂತ ಪ್ರಗತಿಯತ್ತ ಹೆಜ್ಜೆ ಹಾಕಲಿಕ್ಕೆ ನಮ್ಮ ಬದುಕಲ್ಲಿ ಯಾವ ಕಾರಣಕ್ಕೆ ಕುಂಠಿತ ಆಯಿತೋ ಗೊತ್ತಿಲ್ಲ, ಅದು ಶೀಘ್ರವಾಗಿ ನಮಗೆ ಸಾರ್ಥಕತೆಗೆ ಬರಬೇಕು ಅಂತಂದರೆ, ಅದು ಫಲ ಕೊಟ್ಟೇ ತೀರಬೇಕು ಅಂತಂದರೆ ಅದು ಎಲ್ಲಿಂದ ಎಲ್ಲಿಗಾದರೂ ಸರಿಯೇ ಈ 33 ದಿನದಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಪ್ರೀತಿಯ ಬಂಧುಗಳೇ. ಆ 33 ಕೋಟಿ ದೇವತೆಗಳನ್ನು ತೃಪ್ತಿಪಡಿಸ್ತಕ್ಕಂಥದ್ದು. 33 ಕೋಟಿ ಅಂದರೆ ವರ್ಗ ಅಂತ, ವಿಧಗಳು ಅಂತ. 33 ಕೋಟಿಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾನೆ ಸಂಖ್ಯೆ ಅಂತಂದರೆ 8 ವಸುಗಳು, 11 ರುದ್ರರು, 12 ಆದಿತ್ಯರು, 1 ಪ್ರಜಾಪತಿ, 2ನೇದು ವಷಟ್ಕಾರ. ಇವುಗಳನ್ನು ಸೇರಿಸಿದರೆ 33 ಆಗ್ತಕ್ಕಂಥದ್ದು. ಇವರನ್ನು ತೃಪ್ತಿಪಡಿಸ್ತಕ್ಕಂತಹದ್ದೇ ತ್ರಿಂಶತ ಕೋಟಿ ದೇವತಾ ಅಂತ. ಈ 33 ಇದರೊಳಗಡೆ ಎಲ್ಲ ದೇವರುಗಳು ಬಂದುಬಿಟ್ರಿ. ಈಗ ಎಲ್ಲ ದೇವರುಗಳು ಬಂದಾಯಿತು. ಹಾಗಾಗಿ ಈ ಮಾಸದಲ್ಲಿ ಪ್ರಧಾನವಾಗಿ ನಿಮಗೆ ಖುಷಿಯಾಗಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಂದರೆ, ನೀವೀಗೇನು ಬದುಕಿದ್ದೀರೋ, ನಮ್ಮ ಬದುಕು ಏನು ಜಂಜಾಟ ಪಡ್ತಾ ಇದ್ದೀರೋ, ಬಹುಶಃ ನೀವಿಲ್ಲಿದ್ದೀರಿ, ಇನ್ನೆಲ್ಲೋ ಇರತಕ್ಕಂತಹ ನಿಮ್ಮ ಸಂಬಂಧಿಕರಿಗೆ ನೀವಿದ್ದೀರಿ ಅಂತ ಗೊತ್ತಿದೆ. ಆದರೆ ನೀವೇನು ಮಾಡ್ತಾ ಇದ್ದೀರಿ, ಏನು ಊಟ ಮಾಡ್ತಾ ಇದ್ದೀರಿ, ಏನು ಆಲೋಚನೆ ಮಾಡ್ತಾ ಇದ್ದೀರಿ, ಏನು ಕಷ್ಟ ಪಡ್ತಾ ಇದ್ದೀರಿ, ಏನು ಸುಖ ಪಡ್ತಾ ಇದ್ದೀರಿ ಅವ್ರಿಗೆ ಗೊತ್ತಿಲ್ಲ. ಹಾಗೆ ನಮ್ಮಿಂದ ಅಂದರೆ ನಮ್ಮ ಹಿರಿಯರು ಹೋಗಿರ್ತಕ್ಕಂಥವ್ರು ಅಲ್ಲಿ ಏನು ಸುಖ ಪಡ್ತಿದ್ದಾರೆ, ಏನು ದುಃಖ ಪಡ್ತಿದ್ದಾರೆ, ಏನು ವ್ಯಥೆ ಪಡ್ತಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಬದುಕಿದ್ರೆ ಅವ್ರು ನೀವು ಆ ಸಮಯಕ್ಕೆ ಸರಿಯಾಗಿ ತಿಳ್ಕೊಳ್ತಾ ಇದ್ರಿ. ಅವ್ರಿಗೆ ಏನು ಬೇಕೋ ಅದನ್ನು ನೀಡ್ಸನ್ನು ಕೊಡ್ತಾ ಇದ್ರಿ. ಈಗ ಹಾಗೇ ನೀವು ಇಲ್ಲ ಅಂದರೂ ಕೂಡ ಹೇಗೆ ದೂರವಾಣಿ ಕರೆ ಮಾಡಿ ನಿಮ್ಮ ಮಕ್ಕಳಿಗೋ ನಿಮ್ಮ ಕುಟುಂಬದವ್ರಿಗೆ ಏನಾದರೂ ಕೊಟ್ಟು ವ್ಯವಸ್ಥೆ ಹೇಗೆ ಮಾಡ್ತೀರೋ, ಹಾಗೇ ನೀವಿಲ್ಲಿ ದಾನಗಳೆಲ್ಲ ಏನು ಮಾಡ್ತೀರೋ ದೂರವಾಣಿ ಮುಖಾಂತರ ಅವ್ರಿಗೆ ತಲುಪುವಂಥದ್ದು. ಯಾವ ರೀತಿ ಮೆಸೇಜ್ ಪಾಸ್ ಆಗುತ್ತೋ ಹಾಗೇ 100ಕ್ಕೆ 100 ಕೂಡ ಅವರಿಗೆ ತಲುಪಿಯೇ ತೀರುತ್ತೆ. ಯಾವುದೂ ಕೂಡ ಇಲ್ಲಿ ವೇಸ್ಟ್ ಅಂತಕ್ಕಂಥದ್ದು, ನಷ್ಟ ಅನ್ನೋಂಥದ್ದು ಅಥವಾ ಇದು ಕೆಲಸಕ್ಕೆ ಬರೋದು ಅಂತ ಅಲ್ಲವೇ ಅಲ್ಲ. ನೀವು ಏನು ಮಾಡಿದ್ರೆ ಒಳ್ಳೆಯದು ಮಾಡಿದ್ರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು. ಈ ಭೂಮಿ ಮೇಲಂತೂ ನೀನು ಬಂದಿದೆ, ನಾಸ್ತಿಕನೋ ಒಟ್ಟಾರೆ ಆಸ್ತಿಕನೋ, ನಿನ್ನ ತಲೆಯಲ್ಲಿ ಏನೋ ಒಂದಿದೆ ಅಂತಂದರೆ ಅದು ಕೆಲಸಕ್ಕೆ ಬರೋದು. ನಾಸ್ತಿಕನಾಗಿದ್ದರೂ ಸರಿಯೇ, ಕೆಟ್ಟದ ರೂಪದಲ್ಲಿ ಕೆಲಸಕ್ಕೆ ಬರ್ತಾನೆ ಇರುತ್ತೆ. ಹಾಗೆ ಈ ಅಧಿಕ ಮಾಸದಲ್ಲಿ ನಿಮಗೊಂದಷ್ಟು ಒಳಿತೇ ಕಾಣಬೇಕು ಅಂತಂದರೆ ಪ್ರೀತಿಯ ಬಂಧುಗಳೇ, ಈ ಕಣ್ಣುಗಳು ತುಂಬ ಪ್ರೀತಿಯಿಂದ ಕಾಣಬೇಕಂತೆ. ನೀವೇನಾದರೂ ನೋಡಬೇಕಾದ್ರೆ ಬೇರೆ ಏನೋ ಕಲ್ಮಶ ಇಟ್ಕೊಂಡು ನೋಡೋದಲ್ಲವಂತೆ. ಅದಕ್ಕಾಗಿ ಸಹೃದಯತೆಯಿಂದ ನೀವು ಕಾಣ್ತೀನಿ ಅಂತಂದರೆ ದಾನಾದಿಗಳನ್ನು, ಅದರಲ್ಲೂ ಈ ಇಹಜನ್ಮನಿ ಹಿಂದೆ ಮಾಡಿರ್ತಕ್ಕಂತಹ ಕರ್ಮದ ಬ್ಯಾಲೆನ್ಸ್ ಮುಂದೆ ಮಾಡುವ ಏನಾದರೂ ಕೂಡ ಆ ಕರ್ಮವನ್ನು ಕೂಡ ಮುಂದೆ ಕರ್ಮ ಕೊಡಬೇಡ ನನಗೆ, ಆ ತರಹದ ಕೆಟ್ಟದ್ದು ಮಾಡಿಸೋ ಬುದ್ಧಿ ನನಗೆ ಕೊಡಬೇಡ, ನನ್ನ ಕುಟುಂಬದ ಸದಸ್ಯರು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅಂಥ ಕುಟುಂಬದವ್ರು ಯಾರಿಗೂ ಕೂಡ ತೊಂದರೆ ಕೊಡಬೇಡ. ಯಾಕಂದರೆ ನಾನು ಸಂಪಾದನೆ ಮಾಡಿ ನನ್ನ ಕುಟುಂಬಕ್ಕೆ ನನ್ನ ವಂಶಕ್ಕೆ ಕೊಟ್ಟು ಹೋಗಿರ್ತೀನಿ. ಅವ್ರು ಯಾರಿಗೂ ಕೂಡ ತೊಂದರೆ ಕೊಡಬೇಡ, ಯಾಕಂದರೆ ನನ್ನ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದೇನೆ. ಎಲ್ಲಾದರೂ ಏನೋ ದುರ್ಘಟನೆ ನಡೆದು ಬಿಟ್ಟರೆ ಆ ತರಹದ್ದೇನೂ ನಡೆಯಬಾರದು. ನೀವಿದ್ದಾಗಲೇ ಚೆನ್ನಾಗಿರಬೇಕು ಅಂತಂದರೆ, ಭೋಗ ಭಾಗ್ಯವನ್ನು ಅನುಭವಿಸ್ಬೇಕು ಅಂತಂದರೆ, ನಿಮ್ಮಲ್ಲಿರ್ತಕ್ಕಂತಹ ಆ ಒಂದು ಮಾನಸಿಕ ದೈಹಿಕವಾಗಿರ್ತಕ್ಕಂಥ ನೋವುಗಳಿಂದ ಹೊರಗೆ ಬರಬೇಕಾದರೂ ಕೂಡ, ತಾಪತ್ರಯ ಸಾಲಗಳಿಂದ ಹೊರಗೆ ಬರಬೇಕಾದರೂ ಕೂಡ ಈ ಒಂದು ಅಧಿಕ ಮಾಸದಲ್ಲಿ ಗೋದಾನವನ್ನು ಮಾಡುವಂಥದ್ದು. ಗೋವು ಇದೆಯಲ್ಲ, ಈಗ ನಾನು ಹೇಳಿದೆನಲ್ಲ 33 ಕೋಟಿ ದೇವತೆಗಳು ಗೋವಲ್ಲೇ ಇರೋದರಿಂದ ನೀವು ಗೋವನ್ನು ದಾನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿಕೊಳ್ಳಿ ಪ್ರೀತಿಯ ಬಂಧುಗಳೇ.
ಬಹುಶಃ ನೀವು ಇಲ್ಲಿ ತನಕ ನೋಡಿರಲ್ಲ ಅಂತಹ ಒಳಿತು ನಿಮ್ಮ ಮನೆ ಪ್ರವೇಶ ಮಾಡುತ್ತೆ, ಅಂತಹ ಸಂತೋಷ ನಿಮ್ಮ ಮನೆ ಪ್ರವೇಶ ಮಾಡುತ್ತೆ, ಅಂತಹ ಸುಖ ಸೌಖ್ಯ ಭೋಗಭಾಗ್ಯ ನಿಮ್ಮ ಮನೆ ಪ್ರವೇಶ ಮಾಡುತ್ತೆ. 3 ಜನ್ಮಗಳಿಗೂ ಕೂಡ ನೀವು ಪಡೆದುಕೊಂಡ್ರೆ ಒಂದು ಗೋದಾನವನ್ನು ನೀವೇನೋ ಅದು ಮಾಡಿ ಇದು ಮಾಡಿ ವೇಸ್ಟ್ ಮಾಡಿ ಬಹುಶಃ 2 ತಿಂಗಳು 3 ತಿಂಗಳಲ್ಲಿ ವೇಸ್ಟ್ ಮಾಡಾಕ್ತೀರಿ ಆ ಗೋವಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಣವನ್ನು. ಆದರೆ ಒಂದು ಗೋದಾನ ಮಾಡಿದ್ರೆ ಮಹತ್ತರವಾಗಿರ್ತಕ್ಕಂಥ ಫಲ. ಅದೇ ನೀವು ಬೇರೆ ದಿನದಲ್ಲಿ ಮಾಡಿ ಅದಕ್ಕೂ ಫಲ ಇದೆ. ಆದರೆ ಇಲ್ಲಿರ್ತಕ್ಕಂಥ ಈ ಒಂದು ಅಧಿಕ ಮಾಸದಲ್ಲಿ ಅಂತಹ ಫಲ ಹೇಳ್ತಾನೆ ರೀ. ಸ್ವರ್ಗದಲ್ಲಿ ನಿಮಗೆ ಜಾಗ ಕರೆದು ಕೊಡ್ತಾರಂತೆ. ಈಗ ವೇದಿಕೆ ಮೇಲೆ ಯಾರೋ ಕೂತಿರ್ತಾರೆ, ಯಾರೋ ಮುಖ್ಯವಾದ ಪರ್ಸನ್ ಬಂದರೆ ಅದನ್ನು ಗಮನಿಸಿ ಮೇಲಕ್ಕೆ ಕರ್ಕೊಳ್ಳಲ್ವ, ಹಾಗೆ ಈ ಅಧಿಕ ಮಾಸದಲ್ಲಿ ಮಾಡೋರನ್ನ ಬಹುಶಃ ಆ ಕಷ್ಟದಿಂದ ಎಳೆದು ಬಿಟ್ಟು ಸುಖದ ಕಡೆ ಭಗವಂತ ತೆಗೆದುಕೊಳ್ತಾನಂತೆ. ಆ ಸುಖದ ವೇದಿಕೆಗೆ ಅವ್ರನ್ನ ಎಳ್ಕೊಳ್ತಾನಂತೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಭೋಗ ಭಾಗ್ಯದ ಅಷ್ಟೈಶ್ವರ್ಯದ ವೇದಿಕೆಗೆ ಕರೆದುಕೊಳ್ಳುತ್ತಾನಂತೆ. ಅಂತಹ ಅಧಿಕ ಮಾಸ ನೀವೇನು ಮಾಡಿದ್ರೂ ಕೂಡ ಅಧಿಕವಾಗಿರೋ ಫಲವನ್ನೇ ಪಡ್ಕೊಳ್ತೀರಿ. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅಧಿಕ ಪಡ್ಕೊಳ್ತೀರಿ, ನೀವು ಒಳ್ಳೆಯದು ಮಾಡಿದ್ರೆ ಒಳ್ಳೆಯದನ್ನು. ಅಧಿಕಸ್ಯ ಅಧಿಕ ಫಲಂ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಪಡ್ಕೊಳ್ತೀರಿ ನನ್ನ ಪ್ರೀತಿಯ ಬಂಧುಗಳೇ. ಈ ಒಂದು ಅಧಿಕ ಮಾಸದ ವಿಶೇಷತೆ ಏನು, ಜೊತೆಗೆ ಇದರಲ್ಲಿ ದಾನಗಳನ್ನ ಹೇಗೆ ಮಾಡಬೇಕು, ನಮ್ಮ ಅಪೇಕ್ಷೆ ಇಟ್ಕೊಂಡು ಮಾಡೋದಕ್ಕೂ ಅಪೇಕ್ಷೆ ಇಲ್ಲದೆ ಮಾಡೋದಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿಸಿದ್ರಿ. ಇನ್ನು ವಿಶೇಷವಾಗಿ ಜೀವನದಲ್ಲಿ ಒಳಿತು ಐಶ್ವರ್ಯ ಸಂಪತ್ತನ್ನು ಕಾಣಬೇಕು ಅಂತಂದರೆ 33 ಕೋಟಿ ದೇವತೆಗಳನ್ನು ಹೊಂದಿರುವಂಥ ಗೋದಾನ ಮಾಡಿದ್ರೆ ಬಹಳ ವಿಶೇಷ ಅಂತ ತಿಳಿಸ್ಕೊಟ್ರಿ. ಸೊ ಇದನ್ನು ಮಾಡಿದ್ರೆ ಅವರ ಲೈಫಲ್ಲಿ ಸಾಕಷ್ಟು ಮಿರಾಕಲ್ಸ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಅಧಿಕ ಮಾಸ ಬಂದಿರೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಆದರೆ ಈ ಒಂದು ಅಧಿಕ ಮಾಸವನ್ನು ಹೇಗೆ ಬಳಸ್ಕೊಳ್ಬೇಕು ದಾನಗಳ ಮುಖಾಂತರವಾಗಿ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಮಸ್ಕಾರ.